ಮಂಜುನಾಥ್ ನಾಗನೂರವರು ದಯಮಾಡಿ ಪ್ರೇಕ್ಷಕರೆಲ್ಲರೂ ಕೂಡ ಪ್ರದರ್ಶನಕ್ಕೆ ಅಡಚಣೆಯಾಗದಂತೆ ತಮ್ಮ ಜಂಗಮವಾಣಿಯನ್ನು ನಿಶಬ್ದಗೊಳಿಸಿ ಅಥವಾ ನಿಷ್ಕ್ರಿಯಗೊಳಿಸಿ. ದಯಮಾಡಿ ಪುಟಾಣಿಗಳನ್ನು ಪೋಷಕರು ತಮ್ಮ ಬಳಿಯಲ್ಲಿಯೇ ಕುಳ್ಳಿರಿಸಿಕೊಳ್ಳಿ. ಪ್ರದರ್ಶನ ಗಜಾನನಂ ಹರ್ನಿಸಂ ಅನೇಕದಂತಂ ಬಕಾನಾಂ ಏಕದಂತಾಯ ಉಪಾಸ್ಮರೆ ಏಕದಂತಂ ಉಪಾಸ್ಮರೆ. ಆತ್ಮೀಯ ಇತಿಹಾಸದ ಕಾಲಘಟ್ಟದಲ್ಲಿ ಅನೇಕ ಮಹನೀಯರು ಸಮಾಜದ ಸುಧಾರಣೆಗಾಗಿ ಶ್ರಮಿಸಿದ್ದಾರೆ. ಅಂತಹ ಮಹಾನುಭಾವರಲ್ಲಿ ಒಬ್ಬರಾದ ಕ್ರಿಸ್ತಪೂರ್ವ 469ರಿಂದ 399 ಕಾಲಮಾನದಲ್ಲಿದ್ದ ಗ್ರೀಕ್ ದೇಶದ ಒಬ್ಬ ಶ್ರೇಷ್ಠ ತತ್ವ ಹೇಳುವ ನನ್ನ ಕೊಲೆಯನ್ನು ಮೊದಲು ಮಾಡಿ ಎಂದು ದೇವರ ಹೆಸರು ತೆಗೆದುಕೊಂಡು ಮುಂದಾಗಿದ್ದೇವೆ. ಪ್ರಯತ್ನಿಸುವ. ಕಾರಾಗೃಹದ ಹಿಂಬಾಗಿಲಿನಲ್ಲಿ ಕುದುರೆಗಳು ಸಿದ್ಧವಾಗಿವೆ. ಹಿಂದೆ ಮರಣದ ದಿನ, ಆದರೂ ಎಷ್ಟು ಶಾಂತ ಚಿತ್ತನಾಗಿ ಪ್ರಾರ್ಥನೆಯಲ್ಲಿ ಮಗ್ನನಾಗಿದ್ದಾನೆ. ದೇವತೆಗೆ ಕಾಣಿಕೆ ತೆಗೆದುಕೊಂಡು ದಿಲಾಸಿಗೆ ಹೋದ ಹಡಗು ತಿರುಗಿ ಬಂದಿರುವ ವಿಷಯ ಈತನಿಗೆ ತಿಳಿದಿರಲಿಕ್ಕಿಲ್ಲ. ಅಲ್ಲದೆ ಕಾರಾಗೃಹದ ಅಧಿಕಾರಿಗಳಿಗೂ ಈತನು ಬದುಕಬೇಕೆಂಬ ಮನಸ್ಸಿದೆ. ಆದರೆ ಈತನು ಕಾರಾಗೃಹದಿಂದ ಪಾರಾಗಲು ಒಪ್ಪದಿದ್ದರೆ ಲೋಕಸಭೆಯ ನ್ಯಾಯಾಧೀಶರು ಮರಣ ದಂಡನೆಯ ಬದಲಿಗೆ 300 ನಾಣ್ಯಗಳ ತಪ್ಪು ಕಾಣಿಕೆಯನ್ನು ಕೊಟ್ಟು ಉಳಿದುಕೊಳ್ಳಬಹುದೆಂದಾಗ ಅಧಿಕಾರಿಗಳಿಗೆ ಲಂಚ ಕೊಡಲಿಕ್ಕಿಲ್ಲವೆಂದು ನಿರ್ಧಾರದಿಂದ ಹೇಳಿದವನು ಈಗ ಕಾರಾಗೃಹದಿಂದ ಪಾರಾಗಲು ಒಪ್ಪುವುದು ಅಸಾಧ್ಯವೇ ಸರಿ. ಆದರೆ ನಮ್ಮಂತ ನೂರಾರು ಅನುಯಾಯಿಗಳ ಒತ್ತಾಯಕ್ಕೆ ಈತನು ಬೆಲೆ ಕೊಡಬಹುದೆಂದು ನನಗೆ ಅನಿಸುತ್ತದೆ. ಅಲ್ಲದೆ ತತ್ವ ಸಿದ್ಧಾಂತಗಳ ಸಮರ್ಥನೆಗೆ ನಿಂತಾಗ ಮನೆ, ಹೆಂಡತಿ, ಮಕ್ಕಳು, ಗೆಳೆಯರು, ಲೌಕಿಕ ಇವೆಲ್ಲವುಗಳ ಮರೆವಿರಬಹುದು. 30 ದಿನಗಳ ಈ ಕಾರಾಗೃಹವಾಸದಲ್ಲಿ ಅವೆಲ್ಲವುಗಳ ನೆನಪು ಆಗಿರದೇ ಇರಲಿಕ್ಕಿಲ್ಲ. ದೇವರ ಹೆಸರು ತೆಗೆದುಕೊಂಡು ಮುಂದಾಗಿದ್ದೇವೆ. ಪ್ರಯತ್ನಿಸುವ. ಕಾರಾಗೃಹದ ಹಿಂಬಾಗಿಲಿನಲ್ಲಿ ಕುದುರೆಗಳು ಸಿದ್ಧವಾಗಿವೆ. ನೀನು ಈತನನ್ನು ಕರೆದುಕೊಂಡು ಪಾರಾಗು. ಮತ್ತೆ ನೀನು? ನಾನು ಹಿಂದೊಮ್ಮೆ ಈತನು ನಮ್ಮ ಮನೆತನದವರ ಪ್ರಾಣ ಉಳಿಸಿದ ಋಣ ತೀರಿಸಲು ಇಲ್ಲೇ ನಿಲ್ಲುತ್ತೇನೆ. ಏನು ತಿರುಗಬೇಕು? ಅಥೆನ್ಸಿನಲ್ಲಿ ಬಂಡಾಯ ಬೆದ್ದಿತ್ತು. ಲೋಕಸಭೆಯ ಸದಸ್ಯರ ಕೊಲೆಗಾಗಿ ಬಂಡಾಯಗಾರರು ಹೆಂಡ ಕುಡಿದ ಕರಡಿಗಳಂತೆ ಮನೆ ಮನೆ ನುಗ್ಗುತ್ತಿದ್ದರು. ಆ ಕೋಲಾಹಲಕ್ಕೆ ನನ್ನ ಮನೆಯೇ ಮೊದಲ ಬಲಿಯಾಗಲಿಕ್ಕಿತ್ತು. ಅಷ್ಟರಲ್ಲಿ ಈತನು ಎಲ್ಲಿಂದಲೂ ಬಿರುಗಾಳಿಯಂತೆ ಧಾವಿಸಿ ಬಂದು ಬಂಡಾಯಗಾರರ ಎದುರು ನಿಂತು, ಬಾಂಧವರೇ, ಬದುಕಿಗಾಗಿ ನೀವು ಬಂಡಾಯ ಹೂಡಿದ್ದರೆ ಇತರರನ್ನು ಕೊಲ್ಲಬೇಡಿ. ಕೊಲ್ಲುವುದೇ ನಿಮ್ಮ ಧ್ಯೇಯವಾಗಿದ್ದರೆ ಬದುಕಲು ನೀವು ಅಯೋಗ್ಯರು ಎಂದು ಹೇಳುವ ನನ್ನ ಕೊಲೆಯನ್ನು ಮೊದಲು ಮಾಡಿ ಎಂದು ಮುಂದಾದ ಈತನ ಆ ಒಂದು ಮಾತಿಗೆ ಬಂಡಾಯವೇ ಬದಲಾಯಿತು. ಶಸ್ತ್ರಧಾರಿಗಳು ತಮ್ಮ ಆತುರದ ತೀರ್ಮಾನಕ್ಕೆ ತಾವೇ ನಾಚಿದರು. ಎಲ್ಲರ ಪ್ರಾಣ ಉಳಿದು ನಮ್ಮ ದೇಶಕ್ಕೊಂದು ಹೊಸ ಪ್ರಮಾಣ ದೊರೆಯಿತು. ಯಾರ ತತ್ವಗಳ ಸತ್ಯ ಮಾರ್ಗದಲ್ಲಿ ಪ್ರಜಾತಂತ್ರಕ್ಕೆ ಅಹಿಂಸೆಯ ಅಮೃತ ದೊರೆಯಿತು, ಇಂದು ಅವರೇ ಈತನಿಗೆ ವಿಷ ಕೊಡಲು ಮುಂದಾಗಿದ್ದಾರೆ. ಗಣತಂತ್ರವಾಗಲಿ ರಾಜತಂತ್ರವಾಗಲಿ ಸತ್ಯವನ್ನು ಸದೆಬಡಿಯುವ ಕೆಲಸವನ್ನು ಎಲ್ಲರೂ ಮಾಡುತ್ತಲೇ ಬಂದಿದ್ದಾರೆ. ನಾವದನ್ನು ತಡೆಯಬೇಕು. ಇದರಲ್ಲಿ ಯಾರ ಪ್ರಾಣ ಹೋದರೇನು? ಸತ್ಯದ ಪ್ರಮಾಣ ಉಳಿದರೆ ಸಾಕು. ಸಕ್ರೆಟೀಸ್, 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 ಏಳು, ಬೇಗ ಏಳು. ದಿಲಾಸಿಗೆ ಹೋದ ಹಡಗು ತಿರುಗಿ ಬಂತು. ಪ್ರತಿವಾದಿಗಳು ನಿನ್ನ ಮನಸ್ಸಿಗೆ ನಡೆಸಿದ್ದಾರೆ. ಸಕ್ರೆಟೀಸ್, ನೀನು ಬದುಕಬೇಕು, ನಮಗಾಗಿ ಬದುಕಬೇಕು. ಸಕ್ರೆಟೀಸ್, 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 ಕಾರಾಗೃಹದ ಕಾವಲುಗಾರರು ಬದಲಾಗುವ ಹೊತ್ತಾಗುತ್ತಾ ಬಂತು. ನಾವು ಮಾಡಿದ ಪ್ರಯತ್ನಗಳೆಲ್ಲ ವ್ಯರ್ಥವಾದವು. ಬೇಗ ಹೇಳು. ಕಾರಾಗೃಹದ ಆವರಣದ ಹೊರಗೆ ನಾಗರಿಕರು ಬಂದು ಸೇರುವುದರೊಳಗಾಗಿ ನೀನು ಇಲ್ಲಿಂದ ಪಾರಾಗಲೇಬೇಕು. ಸಕ್ರೆಟೀಸ್, ಪ್ರಾಣ ಉಳಿದರೆ ಆಮೇಲೆ ಬೇಕಾದಷ್ಟು ಪ್ರಾರ್ಥನೆ ಮಾಡಬಹುದು. ಸಕ್ರೆಟೀಸ್, ಸಕ್ರೆಟೀಸ್, ಪ್ಲಾಟೋ, ನೀವು ಕಾರಾಗೃಹದೊಳಗೆ ಹೇಗೆ ಬಂದಿರಿ? ಕಾವಲುಗಾರರು ಬಿಟ್ಟರೆ ನಿಮ್ಮನ್ನು? ನಿಜವಾಗಿಯೂ ಇದೊಂದು ದೊಡ್ಡ ಋಣ ಬಂದು ಈ ಜನ್ಮದಲ್ಲಿ ನಾನು ಮಾಡುವ ಕೊನೆಯ ಪ್ರಾರ್ಥನೆ ನೀವು ಕೂಡಿಕೊಂಡಿರಿ. ಮುಂದಿನ ಜನ್ಮಕ್ಕೂ ನನ್ನೊಡನೆ ಸಂಬಂಧ ಮಾಡಿಕೊಡಿ. ಸಕ್ರೆಟೀಸ್, ನಾವು ಹೇಳುವುದನ್ನು ಮೊದಲು ಕೇಳು. ಬೇರೆ ಮಾತುಗಳನ್ನಾಡಲು ಸಮಯವಿಲ್ಲ. ಇಂದು ನಾನು ಕೊನೆಯ ಮಾತನ್ನಾಡುವ ಕಡೆಯ ದಿನ. ಗೆಳೆಯರೆ, ನಿಮಗೊಂದು ಆನಂದದ ವಾರ್ತೆ ಹೇಳಲಿ. ದೇವತೆಗೆ ಕಾಣಿಕೆ ಒಯ್ದ ಹಡಗು ನಿನ್ನೆ ರಾತ್ರಿ ಬಂದು ರಾಜಧಾನಿ ಮುಟ್ಟಿದಂತೆ. ಸಕ್ರೆಟೀಸ್, ಇದು ಆನಂದದ ವಾರ್ತೆಯೇ? ಹಡಗು ಬಂದ ಮರುದಿನವೇ ನಿನಗೆ ಮರಣ ದಂಡನೆಯನ್ನು ತೀರ್ಮಾನಿಸಿದ್ದಾರಲ್ಲವೇ? ಮರಣವು ದಂಡನೆ ಎಲ್ಲ ಬಿಟ್ಟು ಅದು ಆತ್ಮಕ್ಕೆ ಆಗಬೇಕಾದ ಸಂಸ್ಕಾರ. ನಿನ್ನೆ ರಾತ್ರಿ ಆಕಾಶದತ್ತ ನೋಡುತ್ತಾ ಕುಳಿತಿದೆ. ಗಾಢವಾದ ಕತ್ತಲೆಯಲ್ಲಿ ಹೊಳೆಯುವ ಒಂದೊಂದು ನಕ್ಷತ್ರವು ನನ್ನತ್ತ ಬಾ, ನನ್ನಲ್ಲಿಗೆ ಬಾ ಎಂದು ಕರೆಯುವಂತೆ ಕಂಡವು. ಆದರೆ ಏನು ಮಾಡಿ ಭೂಮಿ ಕಚ್ಚಿ ಹಿಡಿದ ಈ ಜಡದೇಹದಿಂದ ಪಾರಾಗದೆ ಅವುಗಳ ಆತಿಥ್ಯ ಹೇಗೆ ಸ್ವೀಕರಿಸಲಿ ಎಂದು ಯೋಚಿಸುತ್ತಿರುವಾಗಲೇ ಕಾವಲುಗಾರ ಬಂದು ಹೇಳಿದ, ಹಡಗು ಬಂತೆಂದು. ಆನಂದವಾಯಿತು. ಅದೇ ನೆಮ್ಮದಿಯಲ್ಲಿ
ಗಾಢವಾದ ನಿದ್ದೆ ಬಂತು. ಉಷಕಾಲಕ್ಕೆ ಎಚ್ಚರವಾಯಿತು. ಇಲ್ಲಿ ನೋಡಿ, 70 ವರ್ಷಗಳಿಂದ ನನಗೆ ಅಂಟಿಕೊಂಡಿರುವ ಈ ದೇಹ ನಾಳೆ ಇಷ್ಟು ಹೊತ್ತಿಗೆ ಕೊಳೆಯಲಾರಂಭಿಸುವುದಾದರೂ ನಾನಾಗಿ ಕೊಳೆಯನ್ನೇಕೆ ಉಳಿಸಿ ಹೋಗಬೇಕೆಂದು ತಣ್ಣೀರಿನ ಕಡಾಯಿಯಲ್ಲಿ ಬಿದ್ದು ಪ್ರಾರ್ಥನೆಗೆ ಕುಳಿತು. ನೀವು ಬಂದಿರಿ, ನನ್ನ ಸಿದ್ಧತೆಯಾಯಿತು. ಗೆಳೆಯರೆ, ನಿಮ್ಮ ಬಯಕೆ ಏನಾದರೂ ಇದ್ದರೆ ಹೇಳಿ. ನಿನ್ನ ಸಾವಿರಾರು ಅನುಯಾಯಿಗಳ ಬಯಕೆಯೇ ನಮ್ಮ ಬಯಕೆ. ಸಕಟೀಸ್, ಅದನ್ನು ಪೂರ್ಣ ಮಾಡುವೆಯಾ? ಖಂಡಿತವಾಗಿ ಪೂರ್ಣ ಮಾಡುತ್ತೇನೆ. ಹಾಗಾದರೆ ಮರು ಮಾತನಾಡದೆ ನಮ್ಮನ್ನು ಹೊರಡು. ಎಲ್ಲಿಗೆ? ಕಾರಾಗೃಹದ ಹಿಂಬಾಗಿಲಿನಲ್ಲಿ ಕುದುರೆಗಳು ಸಿದ್ಧವಾಗಿವೆ. ಹೊತ್ತು ಏರುವುದರೊಳಗಾಗಿ ನೀನು ಅಥೆನ್ಸಿನ ಗಡಿಯನ್ನು ದಾಟಿ ಹೋಗಿ ಮರಣಶಾಸನದಿಂದ ಉಳಿದುಕೊಳ್ಳಬೇಕು. ನನ್ನ ಪ್ರಿಯ ಮಿತ್ರನಾದ ಪ್ಲಾಟೋ, ನೀನು ವಿಚಾರವಂತನೆಂಬುದೇನೋ ನಿಜ. ನಾನು ಸಹ ಇಷ್ಟು ದಿವಸ ಮರಣದಿಂದ ಪಾರಾಗಲು ಪ್ರಯತ್ನಿಸುತ್ತಿದ್ದೆ. ಆದರೆ ನೀನು ದಾರಿ ತಪ್ಪಿರುವೆ ಪ್ಲಾಟೋ. ಮರಣದಿಂದ ಪಾರಾಗುವವರು ಎಲ್ಲಿ ಮರಣವಿಲ್ಲವೋ ಅಲ್ಲಿ ಹೋಗಿ ಮುಟ್ಟಬೇಕಲ್ಲವೇ? ಮರಣದ ನಂತರ ಏನಿದೆಯೋ ಯಾರು ಬಲ್ಲರು. ಈಗ ಅಥೆನ್ಸ್ಗಾಗಿ ನಿನ್ನ ಬದುಕು ಮಹತ್ವವಾದದ್ದು. ನಿನ್ನ ತತ್ವಗಳನ್ನು ಅನುಸರಿಸುವ ಸಾವಿರಾರು ಗೆಳೆಯರಿದ್ದಾರೆ, ಅನುಯಾಯಿಗಳಿದ್ದಾರೆ. ನಿನ್ನ ಹೆಂಡತಿ, ಮಕ್ಕಳು ಇವರೆಲ್ಲರೂ ನಿನ್ನವರಲ್ಲವೇ? ನಿನ್ನ ಬದುಕಿನಲ್ಲಿ ಇವರೆಲ್ಲರೂ ತಮ್ಮ ಆಸೆಗಳನ್ನು ಕಟ್ಟಿಕೊಂಡಿಲ್ಲವೇ? ನನ್ನವರ ಆಸೆ ಪೂರ್ಣ ಮಾಡಲು ನಾನು ದೇಶದ ಗಣತಂತ್ರಕ್ಕೆ ದ್ರೋಹ ಮಾಡಲಿ? ಬಿಟ್ಟು ಇಷ್ಟು ದಿವಸ ಇದೇ ನ್ಯಾಯಶಾಸನದ ಕಟ್ಟುಪಾಡುಗಳಲ್ಲಿ ಬಾಳಿದ ನಾನು ಈಗಿನ ಲೋಕಸಭೆಯವರು ನನ್ನ ಸದುದ್ದೇಶಗಳನ್ನು, ಆಕ್ಷೇಪಣೆಗಳನ್ನು ತಪ್ಪಾಗಿ ಎಣಿಸಿ ಶಿಕ್ಷಿಸಿದ ಮಾತ್ರಕ್ಕೆ ನಾನು ಅವರಿಗೆ ದ್ರೋಹ ಬಗೆಯಿಲ್ಲ. ನನಗೆ ನನ್ನ ದೇಶದ ಬಗ್ಗೆ ಅಪಾರ ಅಭಿಮಾನವಿದೆ. ನಮ್ಮ ನಾಡುವ ಲೋಕಸಭೆಯವರಲ್ಲಿ ಮಮತೆ ಇದೆ. ಸಕಟೀಸ್, ಲೋಕಸಭೆ ಎಂಬುದೊಂದು 100 ತಲೆಗಳ ಮೃಗ. ಅಧಿಕಾರದ ಹಮ್ಮಿನಿಂದ ಅದೀಗ ಹಿಂಸಿಸುವ ಪಶುವಾಗ ಹತ್ತಿದೆ. ಇಲ್ಲ, ಅವರಿಗೆ ಏನೇನೂ ಬಲವಿಲ್ಲ. ಅವರು ದುರ್ಬಲರೆಂದೇ ಬಲಶಾಲಿಗಳನ್ನು ಕೊಲ್ಲಲು ಮುಂದಾಗಿದ್ದಾರೆ. ನನ್ನ ದೇಹ ಬಿದ್ದ ಮೇಲಾದರೂ ಅವರಿಗೆ ಆತ್ಮಬಲದ ಪರಿಚಯವಾಗಬಹುದು. ತಮ್ಮ ದೌರ್ಬಲ್ಯದ ಅರಿವಾಗಿ ಅವರು ಬಲಶಾಲಿಗಳಾಗಲು ಪ್ರಯತ್ನಿಸಬಹುದು. ಆ ದಿವಸ ಬರುವ ತನಕ ನಮ್ಮ ಆತ್ಮತತ್ವಗಳನ್ನು ಶುದ್ಧವಾಗಿಟ್ಟುಕೊಂಡು ದೇಶದ ಶಾಸನಗಳಿಗೆ ಬದ್ಧರಾಗಿರೋಣ. ನಾವು ಮಾತ್ರ ದೇಶದ ಶಾಸನಗಳಿಗೆ ಬದ್ಧರಾಗಿರಬೇಕೆಂಬುದೇನೋ ನಿಜ. ಆದರೆ ದೇಶದ ಜನರ ಅಜ್ಞಾನವನ್ನು ನಿವಾರಿಸಲು ಬಯಸಿದ ನಿನಗೆ ಮರಣದಂಡನೆಯನ್ನು ವಿಧಿಸಿ ಲೋಕಸಭೆಯ ನ್ಯಾಯಾಧೀಶರೇ ದೇಶದ ಶಾಸನ ಧರ್ಮವನ್ನು ದುರುಪಯೋಗಪಡಿಸಿಕೊಂಡಿಲ್ಲವೇ? ಆಕಳನ್ನು ಕೊಂದವನ ಅಪರಾಧ ತೋರಿಸಿಕೊಳ್ಳಲು ಕರುವನ್ನೇಕೆ ಕೊಲ್ಲಬೇಕು? ಅವರ ಸಿದ್ಧಾಂತದ ಕೊನೆಯಲ್ಲಿರುವುದು ಕೇವಲ ಮರಣ. ನಾವು ಸಾಧಿಸುವುದು ಆತ್ಮದರ್ಶನ. ಮಾನವನ ಮರಣ ನಂತರವೂ ಒಂದು ಮಹಾಜೀವನವಿದೆ. ಆ ಪಯಣದ ಸಿದ್ಧತೆಯನ್ನು ಈಗಲಿಂದಲೇ ಮಾಡಿಕೊಳ್ಳಿ. ನಿಮ್ಮನ್ನು ನೀವು ತಿಳಿದುಕೊಳ್ಳಿ, ನಿಮ್ಮ ದೇವರನ್ನು ನಿಮ್ಮಲ್ಲೇ ಕಂಡುಕೊಳ್ಳಿ ಎಂದು ನಾನು ಸಾಧಿಸಿದ ತತ್ವಯಾತ್ರೆಗೆ ನಾನೇ ಹೊರಟಾಗ ನನ್ನ ಗೆಳೆಯರಾದ ನೀವು ಹುಣ್ಣಿನಲ್ಲಿ ಹುಟ್ಟಿದ ಹುಳುಗಳಂತೆ ಕೇವಲ ಈ ದೇಹದ ರಕ್ತ ಮಾಂಸಗಳನ್ನು ಬಯಸುವಿರಾ? ಇಲ್ಲ ಸಕಟೀಸ್, ತಪ್ಪಾಯಿತು. ನಿನ್ನ ಮಹಾಯಾತ್ರೆಗೆ ನಾವು ಅಡ್ಡ ಬರುವುದಿಲ್ಲ. ಮೃದು ಮನಸ್ಸಿನ ಕ್ರೀಟೋ ಬಹುಬೇಗ ಒಪ್ಪಿಕೊಂಡ. ಆದರೆ ವಿಮರ್ಶಾತ್ಮಕ ಬುದ್ಧಿಯ ನನ್ನ ಪ್ರಿಯ ಮಿತ್ರರಿಗಿನ್ನೂ ಸಮಾಧಾನವಾದಂತಿಲ್ಲ. ಹೇಗಾದಿತ್ತು? ಸಾವಿಗೂ ಭಯಪಡುವಂತ ವಿಚಾರಗಳು ನಿನ್ನವು. ದೇಶದ ಸುಖ ದುಃಖಗಳಿಗಾಗಿ ನೀನು ಸಾವನ್ನಪ್ಪುವುದು ಇದೆಲ್ಲಿಯ ನ್ಯಾಯ? ದೇಶದ ಸುಖ ದುಃಖಗಳು ತನ್ನವೆಂದು ತಿಳಿಯಲಾರದವರಿಗೆ ಈ ದೇಶದಲ್ಲಿ ಸತ್ತು ಮಲಗಲು ಏನು ಅಧಿಕಾರವಿದೆ? ಸಕಟೀಸ್, ಈ ನಿನ್ನ ಮಾತುಗಳನ್ನು ಕೇಳಿದರೆ ದೇವಲೋಕವೇ ಕಂಡಂತಾಗುತ್ತದೆ. ಈ ನಿನ್ನ ದುರ್ದಶೆಯನ್ನು ನೆನೆದರೆ ಈ ದೇವತೆಗೆ ಏಕೆ ನರಕವಾಸ ಪ್ರಾಪ್ತವಾಯಿತೋ ಎಂದು ಸಂಕಟವಾಗುತ್ತದೆ. ಎಂದೂ ನನ್ನನ್ನು ಇಷ್ಟು ಹೊಗಳುತ್ತಿರಲಿಲ್ಲ. ಇಂದೇಕೋ ಬೀಳ್ಕೊಡುವ ಸಮಾರಂಭ ನಡೆಸಿರುವೆ. ಆದರೆ ಮಿತ್ರರೇ, ಮುಖ ಬಾಡಿಸಿಕೊಳ್ಳಬೇಡಿ. ಮಾನವರ ಅಲ್ಪ ಕೃತಿಗಳಿಗಾಗಿ ನಾವು ಮನನೊಂದುಕೊಳ್ಳಬಾರದು. ಏಕೆಂದರೆ ನಮಗೆ ದೇವರ ಮೇಲೆ ಅಪಾರ ವಿಶ್ವಾಸವಿದೆ. ಮಿತ್ರರೇ, ನನ್ನೊಡನೆ ನಗಲು ಪ್ರಯತ್ನಿಸಿ. ಮಿತ್ರರೇ, ನನ್ನೊಡನೆ ನಗಲು ಪ್ರಯತ್ನಿಸಿ. ಮಿತ್ರರೇ, ಪ್ರಯತ್ನಿಸಿ. ಯಾರನ್ನು ಒಳಗೆ ಬಿಡುವುದಿಲ್ಲ. ದೂರ ಸರಿಯಿರಿ, ದೂರ ಸರಿಯಿರಿ. ನನ್ನನ್ನು ತಡೆದರೆ ನಿಮ್ಮ ಮೈ ಕೈ ಕಚ್ಚಿ ರಕ್ತ ಕುಡಿದೇನು. ಹಿಂದೆ ಸರಿಯಿರಿ, ಹಿಂದೆ ಸರಿಯಿರಿ. ಶಾಂತಿವೆ, ನನ್ನ ಹೆಂಡತಿ ಅಜ್ಞಾನಿಗಳಿಗಾಗುವ ಅಪಾರ ದುಃಖವನ್ನು ತನ್ನ ಹೃದಯದ ಪಕ್ಕದಲ್ಲಿ ತುಂಬಿ ತುಳುಕಿದ್ದಾಳೆ. ಅದನ್ನೀಗ ಶಾಂತ ಚಿತ್ತನಾಗಿ ಕುಡಿಯಲು ನಾನು ಸಿದ್ಧನಾಗಬೇಕು. ತಡಿ, ನನ್ನ ದೇವರೇ, ಹೀಗೆ ಕಾಯಿತು. ನಿಮ್ಮ ಸ್ಥಿತಿ ಹೀಗೆ ಕಾಯಿತು. ಶಾಂತಿವೆ, ನಾನಿಲ್ಲಿ ಸುಖವಾಗಿದ್ದೇನೆ ಕಂಡೆಯ. ನೀವು ಸುಖವಾಗಿದ್ದೀರಿ, ಜೊತೆಗೆ ನಿಮ್ಮ ಶಿಷ್ಯರು ಸುಖವಾಗಿದ್ದಾರೆ. ಆದರೆ ಒಮ್ಮೆ ಸಲ ಹೆಂಡತಿ ಮಕ್ಕಳ ನೆನಪಾಗಲಿಲ್ಲವಲ್ಲ ನಿಮಗೆ? ಹೇಗಾದಿತು? ಇಡೀ ಊರೇ ನಿಮ್ಮ ಬಳಗ, ಅನುಯಾಯಿಗಳೇ ನಿಮ್ಮ ಕುಟುಂಬ. ನಾವಂತೂ ಪಾಪಿಗಳು. ಕಂಡಾಗೊಮ್ಮೆ ನಮಗೆ ಅನ್ನ ಕೊಡಿ, ನಮ್ಮನ್ನು ಕಾಪಾಡಿ ಎಂದು ನಿಮ್ಮನ್ನು ಕಾಡುವ ಪ್ರೇತಗಳು. ಶಾಂತಿವೆ, ಹಾಗೆನ್ನ ಬೇಡ. ನೀನು ನನ್ನನ್ನು ಕೊಂಚ ಪ್ರಾಣಗಳೆಂದೆ. ನಾನಾದರೂ ನನ್ನ ದೇಹದೊಡನೆ ನಿನ್ನನ್ನು ಕಡೆಗಣಿಸಿ ಊರಿಗೆ ಬೆಳಕು ತೋರಿಸಲು ತ್ಯಾಗದ ಎಣ್ಣೆಯಲ್ಲಿ ನಾನು ನಿನ್ನನ್ನು ಬತ್ತಿಯಂತೆ ಉಳಿಸಿ. ತಪ್ಪಾಯಿತು ಶಾಂತಿವೆ, ತಪ್ಪಾಯಿತು. ಬೇಡದಡಿ, ಹಾಗನ್ನಬೇಡಿ. ನಾನು ಮೂರ್ಖ ಹೆಂಗಸು. ನನ್ನ ಈ ದುರ್ವಿಧಿಗಾಗಿ ತಡೆಯಲಾರದೆ ಬಡಬಡಿಸುತ್ತಿದ್ದೇನಾದರೂ ನಿಮ್ಮ ದೀನವಾಣಿಯನ್ನು ಕೇಳಿ ಸುಮ್ಮನಿರುವಷ್ಟು ಕಠೋರಳಲ್ಲ. ಅಂದು ನ್ಯಾಯಾಲಯಕ್ಕೆ ನಿಮ್ಮನ್ನು ಕರೆಸಿದಾಗ ನನಗನಿಸಿತು,
ಹೆಂಡತಿ ಮಕ್ಕಳ ಪರಿವೇ ಇಲ್ಲದೆ ಊರ ಜನರ ಉದ್ಧಾರಕ್ಕಾಗಿ ಇಷ್ಟು ದುಡಿದ ನಿಮಗೆ ಲೋಕಸಭೆಯವರು ಬಹುಮಾನ ಕೊಟ್ಟು ಗೌರವಿಸಬಹುದೆಂದು ಕೊನೆಗೆ ಅರ್ಥವಾಯಿತು ನಿಮ್ಮನ್ನು ಕಾರಾಗೃಹಕ್ಕೆ ದಬ್ಬಿದರೆಂದು. ಅದಕ್ಕೂ ಸಮಾಧಾನ ಪಟ್ಟುಕೊಂಡೆ. ತಲೆ ಕೆಟ್ಟು ಬೀದಿ ಬೀದಿ ತಿರುಗುವವರ ಬುದ್ಧಿ ಸರಿ ಮಾಡಲೆಂದೇ ಹೀಗೆ ಮಾಡಿದ್ದಾರೆ. ಇನ್ನು ಮುಂದಾದರೂ ನನ್ನ ಸಂಸಾರ ಹೊಂದಿಕೊಂಡು ಸುಖವಾಗಿರಬಹುದೆಂದು ಆಸೆ ಪಟ್ಟೆ. ಪ್ರತಿದಿನ ಕಾರಾಗೃಹದ ಬಾಗಿಲಲ್ಲಿ ಬಂದು ನಿಂತು ತಲೆ ಬಡಿದುಕೊಂಡೆ. ನಿಷ್ಕರುಣಿಗಳು ಒಳಗೆ ಬಿಡಲೇ ಇಲ್ಲ. ನಿಮ್ಮ ಶಿಷ್ಯರೆಂದು ಯಾರ್ಯಾರೋ ಮನೆಗೆ ಬರುತ್ತಿದ್ದರು. ಪ್ರೇತ ಕಡೆಯ ಮುಖ ಮಾಡಿ ಏನೇನೋ ಸಮಾಧಾನ ಹೇಳುತ್ತಿದ್ದರು. ಕೊನೆಯ ತನಕ ಒಬ್ಬರಾದರೂ ಬಾಯಿ ಬಿಟ್ಟು ಸತ್ಯ ಸಂಗತಿಗಳನ್ನು ಹೇಳಲೇ ಇಲ್ಲ. ಎಲ್ಲರೂ ವಂಚಿಸಿದರು, ನನ್ನನ್ನು ಎಲ್ಲರೂ ವಂಚಿಸಿದರು, ನೀವು ಸಹ. ಇಲ್ಲ ಸಾತ್ವಿಕ, ನಾನು ಎಂದೆಂದೂ ನಿನ್ನನ್ನು ವಂಚಿಸಿಲ್ಲ. ಇಲ್ಲ, ವಂಚಿಸಿಲ್ಲ. ಹೀಗೆ ಬಾ, ಸಮಾಧಾನದಿಂದ ಬಂದು ನನ್ನ ಬಳಿ ಕುಳಿತುಕೋ. ಸಮಾಧಾನ? ಜೀವನದಲ್ಲಿ ಇನ್ನೇನು ಉಳಿದಿದೆ ಎಂದು ನನಗೆ ಸಮಾಧಾನ ಹೇಳಿದಿರಿ. ಇನ್ನೆಷ್ಟು ಹೊತ್ತು ಉಳಿದಿದೆ ಎಂದು ನನ್ನ ನಿಮ್ಮ ಬಳಿಯಲ್ಲಿ ಕೂರಿಸಿಕೊಳ್ಳುವಿರಿ. ಬುದ್ಧಿವಂತರ ಸಾಲಲ್ಲಿ ಕುಳಿತು ಜ್ಞಾನಿಗಳ ಮಾತನಾಡುವ ನಿರ್ಧಯಿ ಗಂಡಸೇ, ಕೈ ಹಿಡಿದ ಹೆಂಡತಿಗೂ ತನ್ನ ಸಾವಿನ ಸುದ್ದಿಯನ್ನು ತಿಳಿಸಬಾರದೆ. ತಾಯಿ, ನಾವು ಈತನನ್ನು ಬದುಕಿಸುವ ಪ್ರಯತ್ನದಲ್ಲಿದ್ದೆವು, ಅಂತೆ ನಿನಗೆ ತಿಳಿಸಲಿಲ್ಲ. ಪುಣ್ಯ ಕಟ್ಟಿಕೊಂಡಿರಿ. ಬದುಕಿಸುವ ಪ್ರಯತ್ನ ಮಾಡುವವರು ಎಷ್ಟು ದಿನ ಏಕೆ ಸುಮ್ಮನಿದ್ದೀರಿ? ಇನ್ನು ಇಲ್ಲೇಕೆ ನಿಂತಿರುವಿರಿ? ನನ್ನನ್ನು ಕಂಡು ಹೆದರಿ ಓಡುವ ಊರ ಜನರೆಲ್ಲ ಇಂದು ತಾವಾಗಿಯೇ ಬಂದು ಹೇಳಿದರು, ಶಾಂತಿಪೆ ಇಂದು ನಿನ್ನ ಗಂಡನನ್ನು ಕೊಲ್ಲುತ್ತಾರಂತೆ ಎಂದು. ಹೇಗೆ? ನೀವೇನು ತಪ್ಪು ಮಾಡಿದ್ದೀರಿ? ಯಾರಿಗೇನು ಅನ್ಯಾಯ ಮಾಡಿದ್ದೀರಿ? ಶಾಂತಿಪೆ, ದೇವರು ಹಾಗೂ ಧರ್ಮ, ಮಾನವ ಹಾಗೂ ಆತ್ಮ, ಇವುಗಳ ಬಗ್ಗೆ ನಾನು ಮಾಡಿದ ಸತ್ಯ ಶೋಧನೆ ಲೋಕಸಭೆಯ ನ್ಯಾಯಾಧೀಶರಿಗೆ ಅಪರಾಧವೆನಿಸಿದೆ. ಯಾವ ಮೂರ್ಖರು ಈ ನಿರ್ಣಯವನ್ನು ಕೊಟ್ಟವರು? ದೇವರು, ಧರ್ಮ, ಸತ್ಯ ಎಂದು ಬಡಬಡಿಸುವ ಹುಚ್ಚು ನಿಮಗೆ ಹಿಡಿದಿದೆ ಎಂದು ನ್ಯಾಯದ ಹುಚ್ಚು ಹಿಡಿದ ಅವರಿಗೂ ತಿಳಿಯಲಿಲ್ಲವೇ? ಈ ಹುಚ್ಚರ ಸಂತೆಯಲ್ಲಿ ನಿಷ್ಪಾಪಿಗಳಾದ ನಾವು ಗೋಳಾಡುವಂತೆ ಮಾಡಬೇಡಿ. ಇಷ್ಟು ದಿನ ನೀವು ಮನೆಗೆ ಬಾರದಿದ್ದರು ನನ್ನ ಗಂಡ ಎಲ್ಲಿಯೋ ಬದುಕಿದ್ದಾರೆಂದು ಸಮಾಧಾನ ಪಡುತ್ತಿದ್ದೆ. ನನ್ನ ಪಾಲಿಗೆ ಆ ಸುಖವೂ ಇಲ್ಲದಂತೆ ಮಾಡಬೇಡಿ. ಅನಾಥ ಮಕ್ಕಳನ್ನು ಕಟ್ಟಿಕೊಂಡು ಬೀದಿ ಬೀದಿ ಅಲೆವ ವಿಧವೆಯ ಪಾಡಿಗೆ ನನ್ನನ್ನು ಗುರಿ ಮಾಡಬೇಡಿ. ಹಾಗೆಂದೂ ಆಗಲಾರದು. ಜೀವ ಬಿಟ್ಟ ದೇವರ ಮೇಲೆ ವಿಶ್ವಾಸ ಬಿಟ್ಟರೆ ನಮ್ಮ ಮಕ್ಕಳು ಅನಾಥರಾಗುವುದಿಲ್ಲ. ಅಲ್ಲದೆ ನೀನು ವಿಧವೆಯಾಗುವೆ ಎಂದು ಮನನೊಂದುಕೊಳ್ಳಬೇಕು. ತ್ಯಾಗದೊಡನಾಗುವ ನಿನ್ನ ಹೊಸ ಮದುವೆ ಕಂಡು ಜನರು ನಿನಗೆ ಕೈ ಮುಗಿಯುತ್ತಾರೆ. ಯಾರು ಜನರು? ಜೀವಂತ ದೇವರನ್ನು ಕೊಂದು ಕಲ್ಲಿಗೆ ಕೈ ಮುಗಿಯುವ ಜನರು? ಈ ನಿಮ್ಮ ಹುಚ್ಚಿನ ಆಸ್ತಿಯನ್ನಷ್ಟೇ ನನಗೆ ಬಿಟ್ಟು ಹೋಗಬೇಕು. ನಾನು ಜೀವನದಲ್ಲಿ ಕಂಡದ್ದು ಗಂಡ, ಮನೆ, ಮಕ್ಕಳು. ಇದೇ ನನ್ನ ಆತ್ಮ, ಇದೇ ನನ್ನ ದೇವರು, ಇದೇ ನನ್ನ ಸತ್ಯ. ಇವುಗಳಲ್ಲಿ ಹೆಚ್ಚಿನ ಭೋಗವನ್ನೆಂದು ನಾನು ಬಯಸಿಲ್ಲ. ತ್ಯಾಗದ ಶಕ್ತಿಯೂ ನನಗಿಲ್ಲ. ನಿಮ್ಮೊಬ್ಬರ ಮಾತಿಗೆ ಬೆಲೆ ಬರಬೇಕೆಂದು ಮೂವರ ಕೊಲೆ ಮಾಡಬೇಡಿ. ಶಾಂತಿಪೆ, ಇಂದಿನ ತನಕ ನಾನು ನಿನಗೆ ಬೈದಿಲ್ಲ, ನಿಂದಿಸಿಲ್ಲ, ಯಾವತ್ತೂ ನಿನ್ನ ಮನ ನೋಯಿಸಿಲ್ಲ. ಆದರೆ ಇಂದು ಮಾತ್ರ ಅವೆಲ್ಲ ಶಿಕ್ಷೆಗಳು ಒಮ್ಮೆಗೆ ಕೊಡುತ್ತಿದೆ. ಕೇವಲ ಈ ದೇಹಕ್ಕಾಗಿ ಮೋಹ ಪಡಬೇಡ. ಸತ್ಯದ ಹಾದಿಯಲ್ಲಿ ಕಣ್ಣೀರು ಚೆಲ್ಲಬೇಡ. ವ್ಯಕ್ತಿ ಎಷ್ಟೇ ದೊಡ್ಡವನಾದರೂ ಆತನು ಅಲ್ಪಾಯು. ತತ್ವ ಎಷ್ಟೇ ಸಣ್ಣದಾದರೂ ಅದು ಚಿರಾಯು. ಆ ಚಿರಾಯು ಪದವಿ ಮುಟ್ಟುವುದಕ್ಕಾಗಿ ನಿಮ್ಮೆಲ್ಲರ ಋಣಾನುಬಂಧವನ್ನು ದಾಟಿ ಹೊರಟಿದ್ದೇನೆ. ನಮ್ಮೆಲ್ಲರನ್ನು ಬಿಟ್ಟು 30 ವರ್ಷದಿಂದ ಏಕನಿಷ್ಠೆಯಿಂದ ಬಾಳಿದ ನನ್ನನ್ನು ಬಿಟ್ಟು, ನಿದ್ದೆಯಲ್ಲಿಯೂ ಅಪ್ಪ 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 ಎಂದು ಕನವರಿಸುವ ಮಕ್ಕಳನ್ನು ಬಿಟ್ಟು, ಅಪ್ಪ ಅದೆಂತ ಕಠೋರ ಮನಸ್ಸು ನಿಮ್ಮದು. ಇದ್ದ ಮನೆಗೆ ಬೆಂಕಿ ಹಚ್ಚಿ ಊರಿಗೆ ಬೆಳಕು ನೀಡಲು ಹೊರಟಿದ್ದಾರೆ ಮಹಾಜ್ಞಾನಿಗಳು. ನಮ್ಮೊಪ್ಪಿಗೆ ಇಲ್ಲದೆ ನಿಮ್ಮನ್ನು ಸಾಯಲು ಬಿಡುವ ಯಾರು? ನಾನು ನಿಮ್ಮನ್ನು ಬದುಕಿಸುತ್ತೇನೆ. ನೀವೇಕೆ ತಲೆ ತಗ್ಗಿಸಿ ನಿಂತಿರುವಿರಿ? ನನಗೇನಾದರೂ ಸಹಾಯ ಮಾಡಿ. ಇವರು ಬದುಕಬೇಕೆಂದು ನಿಮಗೂ ಮನಸ್ಸಿದೆ ಅಲ್ಲವೇ? ಹೌದು ತಾಯಿ, ಬೇಕಾದಷ್ಟು ಪ್ರಯತ್ನ ಮಾಡಿದೆವು, ಆದರೆ ಅದಕ್ಕೆ ಈತನೇ ಒಪ್ಪುತ್ತಿಲ್ಲ. ಇವರಿಗೆ ಬುದ್ಧಿ ಇಲ್ಲ. ವೈದ್ಯರನ್ನು ಕರೆಯಲು ಹುಚ್ಚರನ್ನೇಕೆ ಕೇಳಬೇಕು? ನಾನು ಆ ನ್ಯಾಯಾಧೀಶರಲ್ಲೇ ಹೋಗಿ ಬೇಡಿಕೊಳ್ಳುತ್ತೇನೆ. ಇವರನ್ನು ಕೊಂದು ಅವರಿಗೇನು ಸಿಗಬಲ್ಲದು? ಹೌದು ತಾಯಿ, 11 ಜನ ಮುಖ್ಯ ನ್ಯಾಯಾಧೀಶರಲ್ಲಿ ಈತನ ಸಾವನ್ನು ಹೆಚ್ಚಿನವರು ಬಯಸುವುದಿಲ್ಲ. ಅವರು ಹೇಳುವುದಿಷ್ಟೇ, ಸಾಕ್ರಟೀಸನ ತತ್ವಗಳು ಸೋಲಲೇಬೇಕು, ಈತನ ತತ್ವಗಳನ್ನು ಸದೆಬಡಿಯಲೇಬೇಕು ಎಂದು. ತಾಯಿ, ಈ ರೀತಿ ಸತ್ಯದ ಕೊಲೆಯಾಗುವುದನ್ನು ನಾವು ಸಹಿಸುವುದೆಂದು? ಗುರುವಿನಂತೆಯೇ ಶಿಷ್ಯ, ನಿನಗೂ ಹುಚ್ಚು, ಆ ನ್ಯಾಯಾಧೀಶರಿಗಂತೂ ಹುಚ್ಚರನ್ನು ಕೊಲ್ಲುವ ಹುಚ್ಚು. ಈ ಗೊಂದಲದಲ್ಲಿ ನಾನು ಮಾತ್ರ ಬುದ್ಧಿ ಕಳೆದುಕೊಳ್ಳಲಾರೆ. ಯಾವ ನ್ಯಾಯಾಧೀಶರೇ ಆಗಲಿ, ಅವರು ಹೆಂಡತಿ ಮಕ್ಕಳಿದ್ದವರು. ನನ್ನ ದುಃಖ ತಿಳಿದರು. ಅವರ ಕಾಲಡಿ ಉರುಳಾಡಿ ಹಣೆ ಹಣೆ ಬಡಿದುಕೊಂಡು ನಾನಿವರನ್ನು ಬದುಕಿಸುತ್ತೇನೆ. ಕೇಳಿಸಿದೆ?
ಒಮ್ಮೆ ನನ್ನತ್ತ ನೋಡಿ. ನೀವು ಬದುಕಿದರೆ ನಮ್ಮೆಲ್ಲರ ಬದುಕು, ಇಲ್ಲವಾದರೆ ಏನಿದೆ? ಜೀವವಿದ್ದು ಸತ್ತ ಹೆಣಗಳಾಗುತ್ತೇವೆ, ಜೀವವಿದ್ದು ಸತ್ತ ಹೆಣಗಳಾಗುತ್ತೇವೆ. ನೀವು ನನಗಾಗಿ ಅಲ್ಲ, ನಮ್ಮ ಮಕ್ಕಳಿಗಾಗಿ ಆದರೂ ಮನೆಗೆ ಹೊರಡುವ ಮನಸ್ಸು ಮಾಡಿ. ನನ್ನ ಕರೆದೊಯ್ಯಲು ನಾನೀಗ ಬರುತ್ತೇನೆ. ಸಾಧ್ಯಬೇಕು, ನಿಲ್ಲು ಸಾಧ್ಯಬೇಕು. ಹೀಗೆ ಬಾ, ನನ್ನ ಹತ್ತಿರ ಬಾ. ಎಂದು ಇಷ್ಟು ಪ್ರೀತಿಯಿಂದ ಹತ್ತಿರಕ್ಕೆ ಕರೆದಿರಲಿಲ್ಲ, ಇಂದು ಮಾತ್ರ ಹೀಗೇಕೆ ದಣಿ? ಜೀವನದ ಗೆಳತಿ, ಬಡತನದ ಅಂಧಕಾರದಲ್ಲಿ ಬಿಡುಗಿನ ಬಾಳಿನ ಚೌಕ. ಈವರೆಗೆ ನನ್ನಿಂದಾದ ಅಪರಾಧಗಳನ್ನೆಲ್ಲ ಕ್ಷಮಿಸಿ. ಅಯ್ಯೋ ಬೇಡ ದಣಿ, ಹಾಗನ್ನಬೇಡಿ. ಮಲ್ಲಿಗೆ ಹೂವಿನಂತ ನಿಮ್ಮ ಮನಸ್ಸನ್ನು ಯಾವಾಗಲೂ ನನ್ನ ಮುಳ್ಳಿನ ನಾಲಿಗೆಯಿಂದ ನೋಯಿಸಿದ್ದೇನೆ. ಎಂದು ನಿಮ್ಮ ಬೆಲೆ ನನಗೆ ತಿಳಿಯಿತು. ಇನ್ನೆಂದೂ ನಿಮ್ಮನ್ನು ಪೀಡಿಸುವುದಿಲ್ಲ, ಇನ್ನೆಂದೂ ನಿಮ್ಮನ್ನು ಪೀಡಿಸುವುದಿಲ್ಲ. ಬರುತ್ತೇನೆ, ನಿಮ್ಮನ್ನು ಕರೆದೊಯ್ಯಲು ಮಕ್ಕಳನ್ನೀಗ ಕರೆ ತರುತ್ತೇನೆ. ಖಂಡಿತವಾಗಿಯೂ ಬರುತ್ತೇನೆ ದಣಿ, ನಿಮ್ಮ ಆಣೆಯಾಗಿಯೂ ಬರುತ್ತೇನೆ. ಅವರಿಷ್ಟ ಪೂರ್ಣವಾಗಲಿ. ನನ್ನ ನಾಣೆ ಹಾಕಿದ್ದಾರೆ. ಲಾಟು, ಇಲ್ಲಿಯ ಕೆಲಸಗಳು ಮುಗಿದು ನನ್ನ ದೇಹ ಜಡವಾದ ನಂತರ ನನ್ನ ಕೈಗಳನ್ನೆತ್ತಿ ನನ್ನ ಮಕ್ಕಳ ತಲೆಯ ಮೇಲಿಟ್ಟು ನೀವೇ ಆಶೀರ್ವಾದ ಮಾಡಿ. ನನ್ನಂತೆ ನನ್ನ ಮಕ್ಕಳು ಸತ್ಯಕ್ಕಾಗಿ ಪ್ರಾಣ ಕೊಡಬೇಕು. ಇಲ್ಲ ಸಾಕ್ರೆಟೀಸ್, ಹಾಗೆಲ್ಲ ಬೇಡ. ದೇವರ ದಯದಿಂದ, ತಾಯಿ ಶಾಂತಿಪೆಯ ಪ್ರಯತ್ನಗಳಿಂದ ಸತ್ಫಲಗಳು ದೊರೆತಾವು. ಮೋಹಕ್ಕೆ ಮಾಡುವ ಯಾವ ಪ್ರಯತ್ನಗಳಿಗೂ ದೇವರು ಸತ್ಫಲ ಕೊಡುವುದಿಲ್ಲ. ಕಲ್ಪನೆಯ ತೃಪ್ತಿ ಮರೆತು ನಿರ್ವಿಕಲ್ಪದ ಚಿಂತನೆ ಮಾಡುವ. ಬನ್ನಿ ಮಿತ್ರರೇ, ಕುಳಿತುಕೊಳ್ಳಿ. ಈಗ ಸ್ವಲ್ಪ ಸಮಯವನ್ನು ವ್ಯರ್ಥಾಲಾಪದಲ್ಲಿ ಕಳೆಯುವುದಕ್ಕಿಂತ ಆತ್ಮವಿಮೋಚನೆಗಾಗಿ ವಿವೇಕ ಕಾಡುವ. ಲಾಟು, ನೀನು ನನ್ನ ಉತ್ತರಾಧಿಕಾರಿ. ಈಗ ನೀನು ನಿರುತ್ತರನಾಗಬೇಡ. ಸಾಕ್ರೆಟೀಸ್, ಆತ್ಮಶೋಧನಾ ಮಾರ್ಗದಲ್ಲಿ ದೇಹಕ್ಕೆ ಇಷ್ಟು ಸಂಕಟ ಬರುತ್ತದೆ? ಸಂಕಟ ಸಾಗರದ ಆಳಕ್ಕೆ ಮುಳುಗಿದವನಿಗೆ ಮಾತ್ರ ಆತ್ಮದ ಮುತ್ತು ದೊರೆಯುತ್ತದೆ. ದಂಡೆಯಲ್ಲಿ ಕುಳಿತು ಕೂಗುವವನಿಗೆ ದೊರೆಯುವುದು ದೇಹವೆಂಬ ಬರಿಯ ಚಿತ್ತು. ಸಾಕ್ರೆಟೀಸ್, ಜೀವಮಾನದಲ್ಲಿ ಆತ್ಮ ದೇಹಗಳ ಸಂಬಂಧ ಯಾವುದು? ಒಂದು ಅಗೋಚರ, ಮತ್ತೊಂದು ಗೋಚರ. ಅದು ಹೇಗೆ? ವಾದ್ಯಗಳು, ತಂತಿಗಳು ಗೋಚರ ವಸ್ತುಗಳಾಗಿದ್ದರು. ಅವುಗಳನ್ನು ಮುಟ್ಟಿದ ಕ್ಷಣ ಅವುಗಳಿಂದ ಹೊರಡುವ ಸ್ವರವು ಅಗೋಚರವಲ್ಲವೇ? ಅದರಂತೆ ಆತ್ಮವು ದೇಹವಾಕ್ಯದಲ್ಲಿ ಅಡಗಿರುವ ಧ್ವನಿ, ಸತ್ಯ ಸಾಧನೆಯಿಂದ ಲಭಿಸುವ ದೈವವಾಣಿ. ಮರಣದಲ್ಲಿ ಆ ವಾಣಿ ಎಲ್ಲಿ ಅಡಗಿರುತ್ತದೆ? ಪ್ರಾಣಿ ಪ್ರಪಂಚದ ಗ್ರಹಣ ಶಕ್ತಿಯಿಂದ ಮುಕ್ತವಾಗಿ ವಿಶ್ವದ ಮಹಾಶಕ್ತಿಯ ಅಲೆಗಳಲ್ಲಿ ಅದು ಸೇರಿಕೊಳ್ಳುತ್ತದೆ. ಆ ಅಲೆಗಳು ಹೇಗಿವೆ? ನಾವು ಅದನ್ನು ಕಾಣಬಲ್ಲೆವೆ? ಗರ್ಭಕೋಶದಲ್ಲಿರುವಾಗಲೇ ಶಿಶುಗಳಿಗೆ ಎದೆಬಡಿತ ಹುಟ್ಟಿಸುವ ಆ ಶಕ್ತಿ, ಭೂಮಿಯನ್ನು ಸಮತೂಕದಲ್ಲಿ ಧಾರಣ ಮಾಡಿ ಹಗಲು ರಾತ್ರಿಗಳಲ್ಲಿ ಹೊರಳಾಡಿಸುವ ಆ ಶಕ್ತಿ, ಪಾಪ ಪುಣ್ಯಗಳಿಗೆ ಅನುರೂಪವಾದ ಯೋನಿಗಳಲ್ಲಿ ಪ್ರಾಣಿ ಕೋಟಿಗಳಿಗೆ ಜನ್ಮ ಕೊಡುವ ಆ ಶಕ್ತಿಯಾಗಿಯೂ ನಮಗಾಗದೆ ಏನು? ಸಾಕ್ರೆಟೀಸ್, ಈ ನಿನ್ನ ತತ್ವಗಳನ್ನು ಬರೆದಿಟ್ಟಿದ್ದರೆ ಅನೇಕ ಮಹಾಗ್ರಂಥಗಳಾಗುತ್ತಿದ್ದವು. ಹಾಗೆ ಮಾಡದೇ ಹೊರಟಿರು. ಇದೇ ನಮ್ಮ ದುರ್ದೈವ. ನಿಮ್ಮಂಥ ಸಾವಿರಾರು ತರುಣರ ಹೃದಯಗಳೇ ನನ್ನ ಗ್ರಂಥಗಳು. ಅವುಗಳನ್ನು ಓದಬೇಕೆಂದಿಲ್ಲ, ಅವು ತಾವಾಗಿಯೇ ನುಡಿಯುತ್ತವೆ, ನುಡಿದಷ್ಟು ಬೆಳೆಯುತ್ತವೆ. ಇದಿಷ್ಟು ಸಾಲದೆ ಇದು ಅನ್ಯಾಯ, ಅನ್ಯಾಯ. ಸಾಕ್ರೆಟೀಸನ್ನು ಉಳಿಯಬೇಕು, ಆತನ ಕೊಲೆ ಮಾಡಬೇಡಿ. ಮೆಲಟಸ್, ಹಿಂತಿರುಗಿ, ಹಿಂತಿರುಗಿ. ಸಾಕ್ರೆಟೀಸ್, ಮರಣಶಾಸನ ತೆಗೆದುಕೊಂಡು ಮೆಲಿಟಸ್ ಬಂದೇ ಬಿಟ್ಟನು. ಬಾ ಮಿತ್ರ, ಬಾ, ನಾನು ನಿನ್ನನ್ನು ಸ್ವಾಗತಿಸುತ್ತೇನೆ. ಸಾಕ್ರೆಟೀಸ್, ನಿನ್ನ ಅಂತ್ಯಕಾಲ ಸಮೀಪಿಸಿತು. ಅದರೊಡನೆ ನೀನೂ ಬಂದೆ. ನಾನು ಭಾಗ್ಯಶಾಲಿ. ದೇಶದ್ರೋಹಿಗಾಗುವ ಪ್ರಾಯಶ್ಚಿತ್ತ, ನಿನಗಾಗುವ ಈ ಮರಣದಂಡನೆ. ಅನೇಕರಿಗೆ ತಿಳಿಯದೇ ಬರುವ ಸಾವು ನನಗೆ ತಿಳಿದು ಬರುತ್ತದೆ. ಈ ಮಹದುಪಕಾರ ಮಾಡಿದ ನಿನಗೆ ನಾನು ಚಿರಋಣಿಯಾಗಿದ್ದೇನೆ ಮಿತ್ರ. ನಾನು ನಿನ್ನ ಮಿತ್ರರಲ್ಲ, ಲೋಕಸಭೆಯ ಜನರೊಡನೆ ನೀನಾಗಿ ದೇಶ ಕಟ್ಟಿಕೊಟ್ಟಿರುವೆ. ಅದರಂತೆ ನಾನು ನಿನ್ನ ವೈರಿ. ನೀನು ವೈರಿಯೇ ಆದರೂ ನನಗೆ ಪೂಜ್ಯನೆ. ಏಕೆಂದರೆ ವೈರಿಗಳೇ ಇರಲಾರದವನಿಗೆ ಸುದೈವವೂ ಇರುವುದಿಲ್ಲ. ಸುದೈವ? ನಿನ್ನ ಸುದೈವದ ಕಾಣಿಕೆಯಾದ ಈ ಮರಣ ಶಾಸನವನ್ನು ಓದಿ ಹೇಳಲೇ? ಅದನ್ನು ಕಾರಾಗೃಹದ ಅಧಿಕಾರಿಗಳಿಗೆ ಓದಿ ಹೇಳು. ಅದು ಅವರಿಗೆ ತಿಳಿದರೆ ಸಾಕು. ಸಾಕ್ರೆಟೀಸ್, ಸಾರಿ ಸಾರಿ ಹೇಳುತ್ತಿದ್ದೇನೆ, ನಿನ್ನ ತತ್ವದ ಸೋಲನ್ನು ಒಪ್ಪಿಕೋ. ನನ್ನ ಸಾವು ನಿಮ್ಮಿಂದ ನನ್ನ ಸಾವು ವ್ಯಕ್ತವಾಗುವುದಿಲ್ಲ. ನನ್ನ ಸೋಲನ್ನು ಸಾಕ್ರೆಟೀಸ್, ಇನ್ನಾದರೂ ನಿನ್ನ ಸೋಲನ್ನು ಒಪ್ಪಿಕೋ. ನಾನು ನಿನ್ನನ್ನು ಬದುಕಿಸಬಲ್ಲೆ. ಇಷ್ಟು ದಿನ ಬದುಕಿರಲು ಬಿಟ್ಟಿರುವುದೇ ಸಾಕು. ಇನ್ನು ಆ ಮಾತೆತ್ತಬೇಡ. ಕೆಲವು ದಿನಗಳ ಬದುಕಿಗಾಗಿ ಆಶಿಸಿ ಅಮರವಾದ ನನ್ನ ಈ ಆತ್ಮವನ್ನ ಮಾರಿಕೊಳ್ಳಲಾರೆ. ಆತ್ಮ ಆತ್ಮ, ಈ ನಿನ್ನ ಕೊಳ್ಳು ಹರಟೆಯನ್ನು ತತ್ವಜ್ಞಾನವೆಂದು ನಂಬುವನು ನಾನಲ್ಲ. ಇಡೆಯ ಮಾನವರೆಲ್ಲ ತತ್ವಜ್ಞಾನಿಗಳನ್ನು ನಂಬಿದರೆ
ಭವದ ಒಳಗೆಲ್ಲ ಮೋಹದ ಬೀಜ ಅಳಿದಿದೆ. ಮೇಘದ ಹನಿಗಳೆಲ್ಲ ಮುತ್ತುಗಳಾದರೆ ಸಪ್ತ ಸಾಗರಗಳ ಗತಿಯು ಕತ್ತಲೆ ಇದ್ದರಲ್ಲವೇ ಬೆಳಕು ಕಾಣುವುದು. ಬೆಳಕು? ಈ ನಿನ್ನ ಮೋಸದ ಮಾತುಗಳ ಮರೆಯಲ್ಲಿಯೇ ನೀನು ಕ್ರಾಂತಿಯ ಬೆಂಕಿ ಹೊತ್ತಿಸಿದೆ. ಧರ್ಮ ಗುರುಗಳು ಸಂಪ್ರದಾಯದ ಸುಲಿಗೆದಾರರೆಂದು ತರುಣರಲ್ಲಿ ದ್ವೇಷ ಬಿತ್ತಿದೆ. ದೇವಾಲಯಗಳು ಲಾಭ ಬಡುಕರ ಅಂಗಡಿಗಳೆಂದು ಪುಣ್ಯರನ್ನು ಹುರಿದುಂಬಿಸಿದೆ. ಇದೆಲ್ಲವೂ ಸಾಲದೆಂದು ರಾಜ್ಯದ ಅಧಿಕಾರಿಗಳು ಲಂಚಕೋರಿಗಳೆಂದು ಅಥೆನ್ಸ್ನ ಗಣತಂತ್ರವನ್ನೇ ಬುಡಮೇಲು ಮಾಡುವ ಭಯಾನಕ ವಿಪ್ಲವ ಹೂಡಿದೆ. ಸಂಪ್ರದಾಯದ ಬಾಲ ಹಿಡಿದ ಅವಿವೇಕಿಗಳನ್ನು, ಧರ್ಮಗುರುಗಳ ಹಿಂದೆ ತಿರುಗಾಡುವ ಹೊಟ್ಟೆ ಬಾಕರನ್ನು ನಾನು ದೈವಾತ್ಮೆಗೆ ವಿಧೇಯನಾಗಿ ಪರೀಕ್ಷೆಗೆ ಗುರಿಪಡಿಸಿದೆ. ಈ ಅಧಿಕಾರ ಗಣತಂತ್ರ ರಾಜ್ಯದ ಪ್ರತಿಯೊಬ್ಬರಿಗೂ ಇದೆ. ನಿರ್ಭಯವಾಗಿ ವಿಮರ್ಶಿಸುವುದು, ನಿರ್ವಂಚನೆಯಿಂದ ಮಾತನಾಡುವುದು, ಇದೇ ರಾಷ್ಟ್ರೀಯ ಧರ್ಮ, ಇದೇ ಪ್ರಜಾಧರ್ಮದ ಮೂಲ. ಮೆಲಿಟಸ್, ಕತ್ತೆ ಕುದುರೆಗಳನ್ನು ಸಹ ಅವುಗಳ ಬಲ, ವೇಗ, ವಯಸ್ಸು, ಸ್ವಭಾವಗಳನ್ನು ವಿಮರ್ಶಿಸಿ ಗ್ರಹಿಸುತ್ತೇವೆ. ಹೀಗಿರಲು ರಾಜ್ಯಕ್ಕೆ ಅಧಿಕಾರಿಗಳು ಬೇಕಾಗಿರುವಾಗ ಅವರ ಯೋಗ್ಯತೆಯನ್ನು ಪರೀಕ್ಷಿಸದೆ ಕೇವಲ ಆಡಂಬರಕ್ಕೆ ಮರುಳಾಗಿ ಆರಿಸಬೇಡಿರೆಂದು ನಾನು ಹೇಳಿದ್ದು ತಪ್ಪೇ? ಗಣತಂತ್ರದ ಉಸಿರಾದ ವಿಚಾರ ಸ್ವಾತಂತ್ರ್ಯದ ಹಾದಿ ತೋರಿಸಿದ್ದು ತಪ್ಪೇ? ಆ ಹೆಜ್ಜೆಗಳ ಅಡಿಯಲ್ಲಿಯೇ ನೀನು ಆದಿಯ ಹೆಣವಾಗುವೆ. ನೂತನ ಅಭಿಪ್ರಾಯಗಳಿಗೆ ಭೀತಿಗೊಂಡವರು ಕೇವಲ ಇದೊಂದೇ ಶರೀರಕ್ಕೆ ಅಂಟಿಕೊಳ್ಳುತ್ತಾರೆ. ಅಂಜಿಕೆ ಇಲ್ಲದ ನನಗೆ ಧರಿಸಲು ಅನೇಕ ಶರೀರಗಳಿವೆ. ಸಾಕ್ರೆಟಿಸ್, ಕೊನೆಗೂ ನೀನು ನಿನ್ನ ಸೋಲನ್ನು ಒಪ್ಪುವುದಿಲ್ಲ, ನಿನ್ನ ಮರಣ ನಿವಾರಣೆಯನ್ನು ಬಯಸುವುದಿಲ್ಲ. ನನ್ನ ಮರಣ ನಿವಾರಣೆಗಿಂತ ನಿನ್ನ ಅಜ್ಞಾನ ನಿವಾರಣೆಯೇ ಒಂದು ಕಷ್ಟವಿದೆ. ಆ ಮಾತನ್ನು ಸಿದ್ಧರಾಗು. ತೆಗೆದುಕೋ ನಿನ್ನ ಕೊನೆಯ ಆಹಾರವನ್ನು. ಕೊನೆಯ ಆಹಾರವಾದರೂ ಇದು ನನ್ನ ದೇಶದ ಅನ್ನ, ಈಗಿದು ಚಿನ್ನ. ಇಷ್ಟು ದಿನ ಸಿಕ್ಕಷ್ಟು ನಾನೊಬ್ಬನೇ ಹೊಟ್ಟೆ ತುಂಬಿಸಿಕೊಂಡಿದ್ದೆ. ಇದು ಮಾತ್ರ ನಿಮ್ಮೊಂದಿಗೆ ಹಂಚಿಕೊಳ್ಳಬೇಕೆಂದಿದೆ. ಸಾಕ್ರೆಟೀಸ್, ಈ ಸ್ಥಿತಿಯಲ್ಲಿ ತುತ್ತುಗಳು ಗಂಟಲಲ್ಲಿ ಇಳಿಯಬಲ್ಲದೆ. ಇವು ಬರೀ ತುತ್ತುಗಳಲ್ಲ, ಋಣಾನುಬಂಧದ ಸ್ವತ್ತುಗಳು. ನಿಮಗೆ ಹಂಚಿಕೊಳ್ಳುತ್ತಿದ್ದೇನೆ, ಇದರ ನೆನಪಿಟ್ಟುಕೊಳ್ಳಿ. ಹೀಗೆ ಯಾವಾಗಲೂ ಹಸಿದವರಿಗೆ ಉಣಬಡಿಸಿ ನೀವು ಅನ್ನ ಮುಟ್ಟಿ. ಏಕೆಂದರೆ ಆ ಅನಾಥರ ಗುಂಪಿನಲ್ಲಿ ನನ್ನ ಮಕ್ಕಳು ನಿಮ್ಮಲ್ಲಿ ತುತ್ತು ಬೇಡಲು ಬರಬಹುದು. ಇಲ್ಲ, ನಿನ್ನ ಮಕ್ಕಳು ಅನಾಥರಾಗಲು ನಾವು ಬಿಡುವುದಿಲ್ಲ. ಅವರು ಅನಾಥರಾಗುತ್ತಾರೆಂದು ನಾನು ಚಿಂತಿಸುತ್ತೇನೆ. ಅವರು ಭಿಕ್ಷುಕರಾದರು ಸತ್ಯವಂತರ ಭಿಕ್ಷೆಯಲ್ಲಿ ಬಾಳಬೇಕೆಂದು ಅನಿಸುತ್ತೇನೆ. ಅವರಿಗೆ ಈ ಅನ್ನದ ಆಣೆ ಇದೆ. ಅನ್ಯಾಯದ ಅನ್ನಕ್ಕೆ ಕೈಯೊಡ್ಡಬಾರದೆಂದು ಹೇಳಿ, ಅಸತ್ಯಕ್ಕೆ ಬೆದರಿ ಬಾಳಬಾರದೆಂದು ಹೇಳಿ. ನಿನ್ನಾಣೆ ಸಾಕ್ರೆಟೀಸ್, ಅಥೆನ್ಸಿನ ಜನಾಂಗವೇ ಈ ದೀಕ್ಷೆ ತೊಡುವಂತೆ ಪ್ರಯತ್ನಿಸುತ್ತೇವೆ. ಈ ಸತ್ಯ ತತ್ವಗಳೇ ನಿನ್ನ ಆತ್ಮದರ್ಶನ ಹೊಂದುತ್ತವೆ. ಗೆಳೆಯ ಕಾದಿದ್ದಾರೆ. ಇನ್ನು ಇಲ್ಲಿಯ ಮಾತು ಮುಗಿಸಿ ಅಲ್ಲಿ ಒಂದಾಗೋಣ. ನಾನು ಊರಾಗಿ ಹೋಗುತ್ತೇನೆ. ಗೊತ್ತಾಗಲಿಲ್ಲವೇ? ತೆಗೆದುಕೋ ಮರಣದಂಡನೆಯಾದ ಕೈದಿಗೆ ರೂಢಿಯಂತೆ ಕೊಡುವ ಕೊನೆಯ ವಸ್ತ್ರ. ಕಡೆಗೆ ಬಿಟ್ಟರೆ ನಾನು ಹಾಸಿರುತ್ತೇನೆ. ಮುಚ್ಚುವ ಕೆಲಸ ನಿಮ್ಮದು. ದೇಶಧರ್ಮ ಹಾಗೂ ದೈವದ್ರೋಹಿಯಾದ ಸಾಕ್ರೆಟಿಸನಿಗೆ ಅಥೆನ್ಸ್ನ 500 ನ್ಯಾಯಾಧೀಶರು ಹೆಮ್ಲಾಕ್ ಎಂಬ ವಿಷದ ಬಳ್ಳಿಯ ರಸ ಕುಡಿಸಿ ಕೊಲ್ಲಿಸಬೇಕೆಂದು ತೀರ್ಪು ಕೊಟ್ಟಿದ್ದಾರೆ. ಅಪರಾಧಿ ಸಾಕ್ರೆಟಿಸ್, ಈ ಬಗ್ಗೆ ನೀನೇನಾದರೂ ದೂರು ಹೇಳುವುದಿದೆಯೇ? ಸತ್ಯಾನ್ವೇಷಣೆಯ ಮಾರ್ಗದಲ್ಲಿ ಆತ್ಮದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟ ಆ ನ್ಯಾಯಮೂರ್ತಿಗಳಿಗೆ ನನ್ನ ಕೊನೆಯ ವಂದನೆಗಳನ್ನು ಅರ್ಪಿಸುತ್ತೇನೆ. ಇನ್ನೇನಾದರೂ ಕೊನೆಯ ಆಸೆ ಇದ್ದರೆ ಹೇಳಬಹುದು. ಒಂದೇ ಒಂದು ಆಸೆ ಇದೆ. ದೇಹವನ್ನು ನನ್ನಿಂದ ಬೇರ್ಪಡಿಸುವ ಆ ರಸವನ್ನು ಪ್ರೀತಿಯಿಂದ ನಾನೇ ಕುಡಿಯುತ್ತೇನೆ. ಕುಡಿಸುವ ಶ್ರಮ ನಿಮಗೆ ಬೇಡ. ನಿನ್ನ ಇಷ್ಟ ಪೂರ್ಣ ಮಾಡುತ್ತೇವೆ. ಯಾರಲ್ಲಿ ಕೈದಿ ಸಿದ್ಧನಿದ್ದಾನೆ? ವಿಷದ ಬಟ್ಟಲನ್ನು ತನ್ನಿ ಹೀಗೆ.
ಮಿತ್ರರೇ, ದೇವರು ನನ್ನನ್ನು ಎತ್ತಿಕೊಳ್ಳಲು ಬರುವಾಗ ಆತನ ಹಾದಿಯಲ್ಲಿ ಆಭಾಸದ ಮುಳ್ಳುಗಳನ್ನು ಹರಡುವಿರ, ಅಡುಮೋರೆಯಿಂದ ಆತನನ್ನು ಸ್ವಾಗತಿಸುವಿರ. ಸಲ್ಲದು ಸಲ್ಲದು, ಗುರುವಿನ ಬೆಳಕು ಹತ್ತಿ, ಆತ್ಮವಿಶ್ವಾಸದ ಹೂ ತೋರಿ. ಮಿತ್ರರೇ, ಮರಣವೇ ಮುಕ್ತಿಯ ದಾರಿ. ಹೋಗಿ ಬಾ ದೇವಮಾನವ, ಹೋಗಿ ಬಾ. ಅಪರಾಧಿ, ಶಿಕ್ಷೆ ಅನುಭವಿಸಲು ಸಿದ್ಧನಾಗು. ಕಟ್ಟಲೊಳಗಿನ ವಿಷದ ರಸವ ಕುಡಿದ ನಂತರ ಅತ್ತಿತ್ತ ತಿರುಗಾಡು. ಕೈಕಾಲುಗಳಿಂದ ಮೃತ್ಯು ಮೇಲೇರಿ ಬರುವುದು. ಆ ನಂತರ ಮಂಚದ ಮೇಲೆ ನೇರವಾಗಿ ಒರಗಬೇಕು. ನಾವಿನ್ನು ಹೊರಡೋಣವೇ? ನೀವು ಜೀವನದತ್ತ, ನಾನು ಮರಣದತ್ತ. ಇವೆರಡರಲ್ಲಿ ಯಾವುದು ಸತ್ಯವೋ ಆ ಭಗವಂತನೇ ಇದ್ದನು. ಇದರ ಪಾಲು ನಿನಗೆ ಕೊಡಲಾಗಿಲ್ಲ. ಕೇವಲ ನನ್ನ ದೇಹಕ್ಕೆ ಸಾಕಾಗುವಷ್ಟಿದೆ. ಬದಲಿಗೆ ನನ್ನನ್ನೇ ನಾನು ನಿನಗೆ ಸಮರ್ಪಿಸುತ್ತಿದ್ದೆ. ಸ್ವೀಕರಿಸು. ಶರಣು ನಿನಗೆ ಭಗವಂತ, ಶರಣು. ಜನನ ಮರಣದಾತ, ರವಿಚಂದ್ರರ ನಿರ್ಮಾತ, ಮಣ್ಣು ಕೊಂಬೆಗಳನ್ನಾಡಿಸುವೆ ಅನಂತ ಅನಂತ. ಶರಣು ಶರಣು ನಿನಗೆ ಭಗವಂತ. ಕೆನ್ನೀರ ಕೊಳದಲ್ಲಿ ಶುದ್ಧ ಶ್ವೇತವರ್ಣದ ಕಮಲ ಅರಳುತ್ತಿದೆ, ಕಮಲ ಅರಳುತ್ತಿದೆ. ಮಿತ್ರರೇ, ವಿಲಾಸಿನ ದೇವತೆಗೆ ಒಂದು ನಾಣ್ಯದ ಸಾಲ ಉಳಿದಿದೆ, ಕೊಟ್ಟು ಬಿಡಿ. ಸಾಕ್ರೆಟಿಸ್, ಇನ್ನೇನಾದರೂ ಹೇಳುವುದಿಲ್ಲ? ಸಾಕ್ರೆಟಿಸ್, ಸಾಕ್ರೆಟಿಸ್, ಸಾಕ್ರೆಟಿಸ್! ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ದಣಿ, ನನ್ನ ದೇವರೇ, ನನ್ನ ದಣಿ, ನನ್ನ ದೇವರೇ. ಅದರ ಸಿದ್ಧತೆಯನ್ನು ಈಗಿನಿಂದಲೇ ಮಾಡಿಕೊಳ್ಳಿ. ನಿಮ್ಮ ದೇವರನ್ನು ನಿಮ್ಮಲ್ಲೇ ಕಂಡುಕೊಳ್ಳಿ.